ಸರ್ಕಾರಿ ಭೂಮಿ ಉಳಿಸಲು ವಿಫಲರಾದ ಅಧಿಕಾರಿಗಳ ವರ್ಗಾವಣೆ ಮಾಡುವಂತೆ ಒತ್ತಾಯಿಸಿ ಧರಣಿ ಸತ್ಯಾಗ್ರಹದ ಮುಖಾಂತರ ಮನವಿ ಪತ್ರ. ಬೀದರ್ ತಾಲೂಕಿನಲ್ಲಿ ಬಹುತೇಕವಾಗಿ ಸರ್ಕಾರಿ ಭೂಮಿ ಭೂಮಾಫಿಯಾಗಳು ಒತ್ತುವರಿ ಮಾಡಿ ತನ್ನ ಕಬ್ಜೆಯಲ್ಲಿ ಇಟ್ಟುಕೊಂಡಿರುತ್ತಾರೆ ಮತ್ತು ಸರ್ಕಾರಿ ಭೂಮಿಯ ಹತ್ತಿರ ಪಟ್ಟ ಭೂಮಿಯನ್ನ ಖರೀದಿ ಮಾಡಿ ನಿವೇಶನಗಳನ್ನು ಹಾಕಿ ಪಕ್ಕದಲ್ಲಿರುವ ಸರ್ಕಾರಿ ಭೂಮಿ ಮತ್ತು ಪಟ್ಟ ಭೂಮಿ ಸೇರಿಸಿಕೊಂಡು ಕಳ್ಳ ಮಾರ್ಗದಿಂದ ನಗರಸಭೆ ಹಾಗೂ ಗ್ರಾಮ ಪಂಚಾಯಿತಿಯ ಮೂಲಕ ನಿವೇಶನಗಳ ಖಾತೆಗಳನ್ನ ಮಾಡಿಕೊಳ್ಳುತ್ತಿರುವುದು ಜಗತ್ ಜಾಹೀರಾತಾಗಿದೆ. ಆಯಾ ತಹಶೀಲ್ದಾರ್ಗಳಿಗೆ ಸರ್ಕಾರಿ ಭೂಮಿ ಉಳಿಸಿ ರಕ್ಷಿಸಿ ಮತ್ತು ಸುತ್ತುಗೋಡೆ ನಿರ್ಮಿಸಿ ಗುರುತಿಸಬೇಕೆಂದು ಸರ್ಕಾರದ ಸ್ಪಷ್ಟವಾದ ಸುತ್ತೋಲೆ ಮತ್ತು ನಿರ್ದೇಶನ ಇರುತ್ತದೆ. ಆದರೆ ಬೀದರ್ ತಹಶೀಲ್ದಾರರು ಸರ್ಕಾರಿ ಭೂಮಿ ಉಳಿಸದೆ ಭೂ ಮಾಫಿಯಾ ಜೊತೆಯಲ್ಲಿ ಸೇರಿಕೊಂಡು ಬೀದರ್ ತಾಲೂಕಿನ ಹಮಿಲಾಪುರ ಗ್ರಾಮದ ಸರ್ವೆ ನಂಬರ್ 95 ಮತ್ತು 96 ಸರ್ಕಾರಿ ಭೂಮಿ ಕಬ್ಜೆ ಮಾಡಿಕೊಂಡು ಸುತ್ತುಗೋಡಿ ಹಾಗೂ ಟಿನ್ ಶೆಡ್ಗಳು ನಿರ್ಮಿಸಿಕೊಂಡಿರುವ ಭೂ ಕಬಳಿಕೆದಾರರಾದ ಶೇಖ್ ಜಾನಿ ಪಟೇಲ್ ಅಲಿಯಾ ಶೇಖ್ ಜಾನಿಮಿಯಾ ಎಂಬಾತನಿಗೆ ಸಹಕರಿಸುತ್ತಿರುವುದು ಕಂಡು ಬಂದಿರುತ್ತದೆ. ಸದರಿ ಜಾನಿ ಪಟೇಲ್ ರವರು ಸರ್ಕಾರಿ ಭೂಮಿ ಅತಿಕ್ರಮಣ ಮಾಡುತ್ತಾರೆಂದು ಸುಮಾರು 2021ರಿಂದ ಇಲ್ಲಿಯವರೆಗೆ ಮನವಿ ಪತ್ರ ಸಲ್ಲಿಸಿದರೂ ತಹಶೀಲ್ದಾರರು ಹೆಸರಿಗೆ ಮಾತ್ರ ತನಿಖೆ ನೋಟಿಸ್ ನೀಡಿರುವುದಾಗಿ ಹೇಳಿ ಕಾಲಹರಣ ಮಾಡುತ್ತಿದ್ದಾರೆ ಎಂದು ಕಿಡಿಕಾರಿದರು. ಈ ಸಂದರ್ಭದಲ್ಲಿ ಸಂಘಟನೆಯ ಸಂಸ್ಥಾಪಕರಾದ ಸ್ವಾಮಿದಾಸ್ ಕೆಂಪೆನೂರ್, ಸಂಸ್ಥಾಪಕ ಕಾರ್ಯಾಧ್ಯಕ್ಷರಾದ ತುಕಾರಾಮ್ ರಾಘಪುರಿ, ಸಂಸ್ಥಾಪಕ ಉಪಾಧ್ಯಕ್ಷರಾದ ಸಂಗಮೇಶ್ ಈನಾಕುರ ಹಾಗೂ ಸುರೇಶ್ ಎಂದೊಡ್ಡಿ, ಜಿಲ್ಲಾಧ್ಯಕ್ಷರಾದ ಡಾಕ್ಟರ್ ಜೇಮ್ಸ್ ಕಮಲಾ ಹಾಸನ್, ಭಾವಿ ದೊಡ್ಡಿ, ಮೊಹಮ್ಮದ್ ಸಿರಾಜುದ್ದೀನ್, ಶಿವರಾಜ್ ನಿಲವಾಲ್ಕರ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಪ್ರದೀಪ್ ಕುಮಾರ್ ದಾಧನು, ಜಿಕೆ ನ್ಯೂಸ್ ಕನ್ನಡ, ಬೀದರ್. ಪೂರ್ಣವಾಗಿ ನಮಗೆ ನಂಬಿಕೆ ಉಂಟಾಗ್ಯದ. ಯಾಕಂದ್ರೆ ಅನೇಕ ಸರ್ತಿ 10 ಸರ್ತಿ ಮನವಿ ಪತ್ರ ಕೊಟ್ಟರು ಕೂಡ ನಾಟ್ 95, 96 ಬೀದರ್ ತಾಲೂಕಾದ್ಯಂತ ಸರ್ಕಾರಿ ಭೂಮಿ ಉಳಿಸ್ಲಾಕ ರಕ್ಷಿಸಲಾಕ ಬೀದರ್ ತಹಸೀಲ್ದಾರ್ ವಿಫಲಾಗಿದ್ದಾರೆ. ಇಂಥ ತಹಸೀಲ್ದಾರ್ ಬೀದರ್ನಲ್ಲಿ ಇರಲಾಕ ಲಾಯಕ್ಕಿಲ್ಲ. ಇವ್ರಿಗೆ ಇಮಿಡಿಯೇಟ್ ಆಗಿ ಜಿಲ್ಲೆಯಲ್ಲಿ ವರ್ಗಾವಣೆ ಮಾಡಬೇಕಂತ ಹೇಳ್ಕೊಂಡು ಕಲ್ಯಾಣ ಕರ್ನಾಟಕ ನಿರ್ಮಾಣ ಸೇಲಿನಿಂದ ಆಗ್ರಹ ಮಾಡ್ತಾ ಇದ್ದೀವಿ. ಅದೇ ರೀತಿಯಿಂದ ಬೀದರ್ ತಾಲೂಕಾ ಪಂಚಾಯತ್ ಇಒ ಇದಾರ, ಅವರು ಕೂಡ ಭ್ರಷ್ಟಾಚಾರಿ ಪೀಡೆಗಳಿಗೆ ಸಹಕಾರ ಮಾಡ್ತಾ ಇದ್ದಾರೆ. ಮೊನ್ನೆ ನಾವು ಕೂಡ ಒಂದು ಸ್ಟೇಟ್ಮೆಂಟ್ ನೋಡಿದೆವು. ಅಮಲಾಪುರ ಪಂಚಾಯತ್ನಲ್ಲೂ ಕೂಡ ಅನೇಕ ರೀತಿಯಿಂದ ಅವ್ಯವಹಾರ ಮಾಡಿದಂತ ಮೆಸೇಜ್ ಇದೆ. ಬಟ್ ಇಲ್ಲಿನ ತಾಲೂಕಾ ಪಂಚಾಯತ್ ಇಒ ಏನು ಮಾಡ್ತಾ ಇದ್ದಾರೆ, ಇಂಥ ಭ್ರಷ್ಟಾಚಾರಿ ಇಒಗಳಿಗೆ PDOಗಳಿಗೆ ಎಲ್ಲ ಸಹಕಾರ ಮಾಡಿ ಭ್ರಷ್ಟಾಚಾರ ತಾಂಡವಾಡ್ತಾ ಇದ್ದಾರೆ ಬೀದರ್ ಜಿಲ್ಲೆನಲ್ಲಿ. ಇದು ಇಮಿಡಿಯೇಟ್ ಆಗಿ ಎಲ್ರಿಗೂ ಕೂಡ ಏನು ಯಾರ ಮೇಲೆ ಆರೋಪಗಳಿವೆ, ಆರೋಪಗಳು ಇದ್ದಿನ ಮೇಲೆ ಎಲ್ಲರ ಮೇಲೆ FR ಮಾಡಬೇಕಂತಕ್ಕಂಥ ನಾವು ಮನವಿಯನ್ನು ಮಾಡ್ತಾ ಇದ್ದೀವಿ. ಸರ್ ನಮ್ಮ ಹೆಸರು ಸ್ವಾಮಿದಾಸ್ ಕೆಂಪೆನೂರ್. ಮತ್ತು ವಿಶೇಷವಾಗಿ ಈ ಒಂದು ಪ್ರತಿಭಟನಾ ಮೂಲಕ, ಧರಣಿ ಸತ್ಯಾಗ್ರಹ ಮೂಲಕ ಜಿಲ್ಲಾಡಳಿತ ಎಚ್ಚೆತ್ತುಕೊಳ್ಳ ಹೋದ್ರೆ ಏನು 95, 96 ಗಾದಗಿದಾಗ ಹಮಿಲ್ಪುರ್ನಲ್ಲಿ 95, 96 ಇದೆ, ಆ ಭೂಮಿನಲ್ಲೇ ಕುಳಿತು ನಾವು ಮುಂದಿನ ದಿವಸದಲ್ಲಿ ಹೋರಾಟ ಮಾಡ್ತೀವಿ. ಎಲ್ಲಿವರೆಗೆ ಅದು ಕಬ್ಜೆ ತೆರವು ಮಾಡಲ್ಲ ಆಡಳಿತ, ಅಲ್ಲಿವರೆಗೆ ನಾವು ಮುಂದಿನ ದಿನಮಾನದಲ್ಲಿ ಹೋರಾಟ ಹಾಕೊಂಡು ತೆರವು ಮಾಡೋ ತನಕ ಹೇಳಲ್ಲ ಅಂತಕ್ಕಂಥ ಮಾತನ್ನು ಹೇಳ್ತೀನಿ. ಸರ್ ಸ್ವಾಮಿದಾಸ್ ಕೆಂಪೆನೂರ್, ಸಂಸ್ಥಾಪಕ ಅಧ್ಯಕ್ಷರು, ಕಲ್ಯಾಣ ಕರ್ನಾಟಕ ನಿರ್ಮಾಣ ಸೇನೆ, ಬೀದರ್. 2022, 2023, 2024 कंटिन्यू तहसील ऑफिस को, DC ऑफिस को, AC साहब को डायरेक्ट हम सर्वे नंबर 95, 96 का कंप्लेंट देते जा रहे हैं. अभी तक खाली 21 से लेके अब तक खाली हम एप्लीकेशन देने में है. ये लोग ले रहे रख ले रहे. 1-2 बार परसों ये तहसीलदार साहब आए, आके एक बार देख के करे, एक दिन का वाहन करके टाइम करके गए. उन्होंने ऑलरेडी उधर लेवट डाल के बेच रहा प्लाटा, 12 लाख 15 लाख को प्लाट बेच रहा है. गरीब लोगों को रहने घर नहीं है, हमारे को आंगनवाड़ी को जगह नहीं है. ये लोग क्या है लेवट डाल के बेच रही हैं. ये लोग और उल्टा है ना, हमारे तहसीलदार साहब उनको सपोर्ट करे ऐसा बात कर रहे हैं आके. हम जाके अगर कंप्लेंट देने गए तो इज़ माई ड्यूटी, तुम जाओ, तुम कौन होते हमारी ड्यूटी समझाने वाले बोल के बोले. ऑलरेडी AC साहब का डायरेक्शन है, 5 बार लेटर डाले सो है. उन्होंने ना AC साहब के डायरेक्शन पर भी काम नहीं कर रहे. और ये हमारा जो अनिल कुमार PDO बोल के है, ये PDO ये लेवट के 100% खाते रिलीज़ करे सो है ना. उसमें का CS साइड अपने साइड को ना हमारा पंचायत को आया सो है. कुछ भी नहीं, डेवलपमेंट भी ज़ीरो है. पूरा वापस वो लेवट जाके पूरा जंगल हो गया सो है. उसके अंदर हमारा एक सर्वे नंबर 95, 96 दोनों को अनक्रोच करके दोनों भी उसके अंदर लेके ये करे सो है. मेरा नाम मोहम्मद सिराजुद्दीन.
ನಿಮ್ಮ ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ಶ್ರೀ ಶಬ್ರ ರೇಣುಕಾ ವೀರ ಗಂಗಾಧರ ಶಿವಾಚಾರ್ಯರ ಮಾರ್ಗದರ್ಶನದಲ್ಲಿ ನಡೆಯುತ್ತಿರುವ ಶ್ರೀ ಶಿವಯೋಗಿ ವಿದ್ಯಾಲಯ ಶಾಲೆಯಲ್ಲಿ ದಾಖಲಾತಿ ಪಡೆಯಿರಿ. ಇಲ್ಲಿ 1ನೇ ತರಗತಿಯಿಂದ 10ನೇ ತರಗತಿಯವರೆಗೆ ಪ್ರವೇಶ ಪ್ರಾರಂಭವಾಗಿದ್ದು, ಉನ್ನತ ಗುಣಮಟ್ಟದ ಶಿಕ್ಷಣದ ಜೊತೆಗೆ ಆಟ, ಯೋಗಾಸನ, ಡ್ಯಾನ್ಸ್, ಕರಾಟೆ ತರಬೇತಿಯೂ ನೀಡಲಾಗುತ್ತದೆ. 5ನೇ ತರಗತಿಯಿಂದ 10ನೇ ತರಗತಿಯವರೆಗೆ ವಸತಿ ಸೌಲಭ್ಯವೂ ಕೂಡ ಲಭ್ಯವಿದೆ. ನುರಿತ ಶಿಕ್ಷಕರಿಂದ ಬೋಧನೆ ನೀಡಲಾಗುತ್ತದೆ. ಎಸ್ಎಸ್ಎಲ್ಸಿಯಲ್ಲಿ ಈ ಶಾಲೆಯ ಫಲಿತಾಂಶವು 100%ವಾಗಿದೆ. ಹಾಗಿದ್ರೆ ತಡೆಯಾಕೆ? ಇಂದೇ ಭೇಟಿ ನೀಡಿ ಶ್ರೀ ಶಿವಯೋಗಿ ವಿದ್ಯಾಲಯ, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8747071091 ಅಥವಾ 9164643288.